ಗೈಸ್, ದಿಸ್ ಇಸ್ ಜತಿನ್ ಪಾಟೀಲ್. ವೆಲ್ಕಮ್ ಟು ಮೈ ಬ್ಲಾಗ್ಸ್. ಸೊ ಇವತ್ತು ನಾವು ಹೊಂಟಿದ್ದೆವು ನಮ್ಮ ಮನೆ ದೇವ್ರಿಗೆ. ಬೆಳಿಗ್ಗೆ ಅದು ಬಾಗಲಕೋಟೆ ಡಿಸ್ಟಿಕ್ದಾಗ ಬರ್ತೈತಿ. ಸೊ ಎಸ್, ನಮ್ಮ ಸವಾರಿ ಹೊಂಟಿದ್ದಾವೆ ಈಗ. ಸೊ ನೋಡ್ರಪ್ಪ, ಈಗ ಬಿಟ್ಟಿದ್ದಾವೆ ನಮ್ಮ ಮನೆ. ಈಗ ಸ್ಟಾರ್ಟ್ ಆಗಿತ್ತು ನಮ್ಮ ರೈಡ. ಟೈಮ್ ಆಗಿರ್ಬೇಕು ಈಗ 5:30. ಅದು ಇನ್ನು ಸನ್ರೈಸು ಆಗಿಲ್ಲ, ಆಗತೈತಿ. ಸೊ ಇಷ್ಟು ಜಲ್ದಿ ಎದ್ದು ನಮಗೆ ಆಫೀಸ್ ಇಲ್ಲ. ಸೊ ಬ್ಯೂಟಿಫುಲ್ ಸನ್ರೈಸ್. ಸೊ ಈಗ ನೋಡ್ರಪ್ಪ, ಪೆಟ್ರೋಲ್ ಪಂಪಿಗೆ ಬಂದು. ಆ್ಯಕ್ಚುಲಿ ನಮ್ದು ಫಸ್ಟ್ ಸ್ಟಾಪ್ ಪೆಟ್ರೋಲ್ ಪಂಪ್ ಇತ್ತು. ಸೊ ಇಷ್ಟು ಜಲ್ದಿ ಯಾವ ಪೆಟ್ರೋಲ್ ಪಂಪ್ ಓಪನ್ ಆಗೋಲಾಗಿದ್ದು. ಇದು ಪೆಟ್ರೋಲ್ ಪಂಪ್ ನಮ್ಗೆ ಆಫ್ಟರ್ 20-30 ಕಿಲೋಮೀಟರ್ಸ್ ಆಗಂತ ಸಿಕ್ತು. ಸೊ ಏನಾಗಿತ್ತಂದ್ರೆ ಪೆಟ್ರೋಲ್ ಫಿಲ್ ಮಾಡಿದ್ವು. ದೆನ್ ಅದಾದಮೇಲೆ ಅಂಕಲ್ ಅಂದರು ಸಾಂಗ್ ಪ್ಲೇ ಮಾಡ್ತಾನಂತ. ಸೊ ಅವರು ಸ್ವಲ್ಪ ಸಾಂಗ್ ಹಾಡಿದ್ದು. ಸೊ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ನಂಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಷ್ಟು ಅರ್ಲಿ ಮಾರ್ನಿಂಗ್ ಯಾವಾಗ ಹೇಳೋದು ಆಗಿತ್ತ. ಸೊ ನೋಡ್ಬೋದು ನನ್ನ ಮುಖ ನೀವು. A few moments later. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನಾವು ಬೈಂದವಿಂದ ಮಂಟೂರ್ಗೆ ಅಂದ್ರೆ ಮನೆ ದೇವ್ರಿಗೆ ಹೊಂಟಿದ್ದು ಆ್ಯಕ್ಚುಲಿ. ಸೊ ಆನ್ ದ ಗೋ ಬರ್ತೈತಿ ಇದು. ಇಲ್ಲಿ ಶಿವನ ಮೂರ್ತಿ ಐತಿ ದೊಡ್ಡದ. One hour later. ಸೊ ನೋಡ್ರಪ್ಪ, ಈಗ ಎಷ್ಟು ರೀಚ್ ಆಗು ಅಂದ್ರೆ ಇನ್ನೂ ಆ್ಯಕ್ಚುಲಿ ರೀಚ್ ಆಗಿಲ್ಲ ಟೆಂಪಲ್ಗೆ. ಒಂದು 5 to 6 ಕಿಲೋಮೀಟರ್ಸ್ ಅವೇ ಐತಿ. ಇನ್ನು ಟೆಂಪಲ್ ಏನೋ ದೂರ ಐತಿ. ಸೊ ಈಗ ಇಲ್ಲಿಂದ ಇದು ಮಾಡಿದ್ವಿ, ಸ್ವಲ್ಪ ಕಾಯಿ ಪತ್ರ ಅದು ತೊಗೊಂಡ ಬಿಟ್ಟು ಇಲ್ಲಿಂದ. ಸೊ ಈಗ ನೋಡ್ಬೋದು ನಾವು ಪೂರ್ತಿ ಹಿಂಗೆ ಗುಡ್ದಾಗಿದ್ದಂಗೆ ಐತಿದ ಟೆಂಪಲ್. ಈಗ ಗ್ರೀನರಿ ಇಲ್ಲ, ಸ್ವಲ್ಪ ಗಿಡ ಅದು ಚಂದ. ಈಗ ರೀಚ್ ಆಗಿದ್ದಾವೆ ನಾವು ಆಲ್ಮೋಸ್ಟ್. ಸೊ ಇದು ನೋಡ್ರಪ್ಪ, ಮೇನ್ ಗೇಟ ಬಂದು ನಾವು ಎಷ್ಟು ರೀಚ್ ಅದು ಬರೋಬ್ಬರ ಪಾರ್ಕ್ ಅದು ಮಾಡಿ ಕಾರ. ಇದು ನೋಡ್ರಪ್ಪ, ಶ್ರೀ ಸಿದ್ದೇಶ್ವರ ದೇವಾಲಯ ಬೆಳಗಿ ನಮ್ಮ ಮನೆ ದೇವರ. ಸೊ ನಾವೆಲ್ಲಿರ್ತಾವಲ್ಲ ಅಲ್ಲಿಂದ ಒಂದು 3 ತಾಸು ಜರ್ನಿ ಐತಿ. ಬಾಗಲಕೋಟೆ ಇದು ಬರ್ತೈತಿ ಡಿಸ್ಟಿಕ, ಮತ್ತು ಬೆಳಗಿ ತಾಲೂಕು ಬರ್ತೈತಿ. ಅಂದ್ರೆ ಅವ್ರು ಹೇಳೋರು ಅಂತ ಬರ್ತಾರೆ. ಅವ್ರು ಬರ್ತಾರೆ, ಅವ್ರು ಹೇಳ್ತಾರೋ ನಾವು ಇಲ್ಲಿಂದನೇ ಬಂದು ಅಂತ. ಅಂದ್ರೆ ನಮ್ಮ ಹಿರಿಯರದು ಇಲ್ಲಿಂದ ಬಂದ್ರಂತ ಎಲ್ಲ ಹೇಳ್ಕೊತ ಕೂತ್ರೆ ವ್ಲಾಗ್ ಭಾಳ ದೊಡ್ಡದೈತಿ. ಸೊ ಇದು ಈಗ ಮಂದಿರದಾಗ ಒಳಗೊಂಟಿದ್ದವು. ಸ್ಥಾಪನಾ ಮಾಡಿದರು. ಈಗೆಲ್ಲ ಕಿಲೆ ಹೋಗಿದರು ಪೂಜಾರಿಗಳು. ಈಗ ಎಲ್ಲ ಪೂರ್ತಿ ಹಳೆ ಥರ ಹೋಗೈತಿ. ಪೂರ್ತಿ ಗುಡ್ದಾಗ ಮಾಡಿದರು ಎಲ್ಲ. ಇವೆಲ್ಲ ಅದಾವೆ ಇಲ್ಲಿ. ಸೊ ಪೂರ್ತಿ ಹಿಂಗೆ ಇದ್ದದ ಎನ್ವೈರ್ಮೆಂಟ ಟಚ್ ಆಗೈತಿ, ಆಲ್ಮೋಸ್ಟ್ ಟಚ್ ಆಗೈತಿ. ಇಲ್ಲೆಲ್ಲ ದೇವರು ಮತ್ತು ಬೇರೆ ಬೇರೆ ದೇವರೆಲ್ಲ ಇದಾವೆ, ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ. ಇದು ಗುಡಿ.
ಪೂರ್ತಿ ಆವರಣಲ್ಲ ಹಿಂಗಿದೆ. ಭಾಳ ಹಳೆ ಕನ್ಸ್ಟ್ರಕ್ಷನ್ ಇದಾವೆಲ್ಲ. ಈಗ ಹೊಸವಾಗಿ ಸ್ವಲ್ಪ ಎಡಿಟ್ ಮಾಡಿದ್ದಾರೆ ಅಂತ ಬಟ್ ಪೂರ್ತಿ ಎಲ್ಲ ಒರಿಜಿನಲ್ ಸ್ಟ್ರಕ್ಚರ್ದಾಗಿನ ಮೇಂಟೈನ್ ಮಾಡಿದರು. ಇದು ಗುಡ್ಡದಾಗ ಇನ್ನೂ ನೀರು ಬರ್ತದೆ ಇಲ್ಲಿ. ಸೊ ಇಲ್ಲಿ ನೋಡಪ್ಪ ನಮ್ಮ ತಂಗಿ ಬೆಕ್ಕಿ ನಾಯಿಗೆ ಏನೇನು ತಿನ್ಸಕದಾವು ಒಟ್ಟು. 1 hour later. ಸೊ ಆಯ್ತು ನೋಡ್ರಪ್ಪ, ದರ್ಶನದು ಆಯಿತು ಚಲೋ. ಹಂಗೆ ಪೂಜಾರಿಗಳಿಗೆಲ್ಲ ಭೇಟಿ ಅದು. ದೆನ್ ಈಗ ಬಿಟ್ಟಿದ್ದಾವೆ ಇಲ್ಲಿಂದ. ಇನ್ನು ನಮ್ಮ ಜರ್ನಿ ಎಲ್ಲ ಮುಗಿದ ಕಡೆ. ಸೊ ಇಲ್ಲಿಂದ ಅರೌಂಡ್ 2 to 3 hours ಐತಿ. ಸೊ ಇನ್ನು ನಾ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇನ್ನು ನಾಷ್ಟ ಅದು ಮಾಡಿ ದೆನ್ ಹೋಗೋರು ಇಲ್ಲಿಂದ. ಈಗ ಟೈಮ್ ಆಗೈತಿ 10 ಗಂಟೆ. ಸೊ ನೋಡ್ಬೋದು ನೀವು ಹೆಂಗೆ ಗುಡ್ಡ ಅದು ಐತಿ. ಪೂರ್ತಿ ಎಲ್ಲ ಹಿಂಗೆ ಗುಡ್ಡದಾಗ ಇದ್ದಂಗೆ ಐತಿ ಗುಡಿ. A few moments later. ಸೊ ಆಯ್ತು ನೋಡ್ರಪ್ಪ, ಈಗ ಬ್ರೇಕ್ಫಾಸ್ಟ್ ಅದು ಮಾಡಿ ದೆನ್ ಬಿಟ್ಟು ಇದಕ್ಕೆ ಈಗ ನ್ಯಾಷನಲ್ ಹೈವೇ ಬಂದವು. ಎಕ್ಸಾಕ್ಟ್ಲಿ ಯಾವ್ದು ನ್ಯಾಷನಲ್ ಹೈವೇ ನಮಗೂ ಗೊತ್ತಿಲ್ಲ. ಜಸ್ಟ್ ಹೊಂಟಿದಾವೆ ಇಲ್ಲಿಂದ ಈಗ ಇದಕ್ಕೆ ಹೋಗೋರ ಎಲ್ಲ ಮುಡ್ಕ. ಸೊ ಇಲ್ಲಿ ನೋಡ್ಬೋದು ನೀವು ಪೂರ್ತಿ ಏರಿಯಾನ ಎಲ್ಲ ಗುಡ್ಡದಾಗಿದ್ದಂಗೆ ಐತದ. ಈಗ ಈ ಸೈಡ್ ನವಲ್ಗುಂದ ನರಗುಂದ ಈ ಸೈಡ್ ಬರ್ದಿದ್ದು ರೋಡ. ಪೂರ್ತಿ ಎಲ್ಲ ಡ್ರೈ ಏರಿಯಾ ಇದ್ದಂಗೆ ಐತಿ. ಬಿಸಿಲು ಫುಲ್ ಕಂಡಾಪಟ್ಟಿ ಬಿಸಿಲು ಐತಿ ಈಗ. One hour later. ಸೊ ಯಾ ಫೈನಲಿ ವಿ ಆರ್ ಹಿಯರ್. ಎಲ್ಲ ಗುಡ್ಡ ಇದು ಮಾಡ್ತದ, ಕ್ಲೈಂಬ್ ಮಾಡ್ತದ ಈಗ ಡೆಕ್ಕ. ಸೊ ರೋಡ್ ಮಾಡಿದರು ಫಸ್ಟ್ ಒಂದು 2-3 years ಬ್ಯಾಕ್. ಬಂದಿನ ರೋಡ್ ಅದು ಏನಿಲ್ಲ ಆಗಿದ್ದದ, ಈಗ ಚಲೋ ಮಾಡಿದಾರೆ. ಸೊ ಇದು ನೋಡ್ರಪ್ಪ ಎಂಟ್ರಿ ಪಾಯಿಂಟ್. ಐ ಮೀನ್ ಈಗ ಜಸ್ಟ್ ರೀಚ್ ಆಗೋಲ್ಲ. ಸೊ ಎಂಟ್ರಿ ಆಗೋ ಮುಂದೆ ಇಲ್ಲಿ ಅದೇನು ಪಾರ್ಕಿಂಗ್ ಫೀಸ್ ಅದು ಕಟ್ಟೆ ಹೋಗ್ಬೇಕಂತ ಚೆಕ್ ಪೋಸ್ಟ್ ತೆಗಿತದ. पास होगा हाँ गाड़ी सिक्योरिटी पार्किंग अरे पार्किंग पार्किंग ಸೇಫ್ ಇರ್ತಿಲ್ಲ ಗಾಡಿ. कौन है ये लोग? ಈಗ ಇದೆಲ್ಲ ಪಾರ್ಕಿಂಗ್ ಫೀಸ್ ಅದು ತುಂಬಿ ಅದನ್ನು ಬಂದು ದೆನ್ ನೋಡ್ಬೋದು ನೀವು ಎಷ್ಟು ರಶ್ ಐತಿರ್ಲಿ, ಎಷ್ಟು ಗಾಡಿಗಳು ನಿಂತವಲ್ಲ. ಫುಲ್ ಅದಂತೂ ಕ್ರೌಡ್ ಇರ್ತೈತಿ, ಅದಂತೂ ಫಿಕ್ಸ್. ಈ ಥರ ನೋಡೇ ಪಾರ್ಕಿಂಗ್ ಜಾಗ ಸಿಕ್ಕರೆ ಸಾಕು ಅನ್ಸ್ಕೊತಿತ್ತು. ನೋಡ್ರಿಪ್ಪ, ಸೊ ಫೈನಲಿ ಈಗ ಹೊಂಟಿದಾವೆ ಈಗ ಟೆಂಪಲ್ಗೆ. ಪಾರ್ಕಿಂಗ್ ಅದು ಮಾಡಿದ್ವು, ಕಾರ ನಡ್ಕೊಂಡು ಹೊಂಟಿದೆವು. ಈಗ ಐಡಿಯಾ ಎಲ್ಲ ಇದ್ದ ಇಲ್ಲಿ ನೋಡಿದ್ದು ಆಲ್ಮೋಸ್ಟ್ ಖಾಲಿ ಇತ್ತು. ಒಂದು 50% ಅಷ್ಟು ಮಂದಿ ಇತ್ತು. ಸೊ ಹಿಂಗೆಲ್ಲ ನಂಬರ್ ಹಚ್ಚೋರ್ತಿದ್ದು ನೋಡ್ರಪ್ಪ ಕ್ಯೂದಾಗ. ಇಲ್ಲಿ ಕ್ಯೂದಾಗ ಆಲ್ಮೋಸ್ಟ್ 1.5 hour ನಂಬರ್ ಹಚ್ಚಿ ದೆನ್ ನಂಬರ್ ಗೊತ್ತು ನಮ್ಗೆ. ಒಳಗೆ ಬಂದ ಮೇಲೆ ಅಂತೂ ಕ್ಯಾಮ್ರಾ ಅಂತೂ ತೆಗಿಯೋಕ್ಕಾಗಲಿಲ್ಲ. ಸೊ ಕ್ರೌಡ್ ನೋಡ್ರಲ್ಲ ನೀವು ಹೀಗೆ ಅಂತ ಭಾಳ ಕ್ರೌಡ್ ಇತ್ತು. ಸೊ ದರ್ಶನ ಮಾಡಿದ್ದು ನಾವು, ದೇವ್ರ ದರ್ಶನ ಮಾಡಿ ಸ್ವಲ್ಪ ಟೆಂಪಲ್ದಾಗ ತಿರುಗಾಡಿದು.
ಸೊ ಈ ಸಿನಿಮಾದಾಗ ಏನಾಗಿತ್ತಂದ್ರೆ ನಾನು ಸ್ವಲ್ಪ ದೀಪ ಹಚ್ಚತ್ತಿದ್ದೆ ಅಲ್ಲಿ ಒಳಗೆ. ಸೊ ಅವ್ರು ಅನ್ಕೋತಿರು ಯಾರು ಅಂದ್ರೆ ಕಮಿಟಿದವ್ರು ಅನ್ಕೋತಿರು ಇಲ್ಲಿ ಹಚ್ಚಬೇಡ್ರಿ ಹೊರಗೆ ಹಚ್ಚಾರ ಅಂತ. ಸೊ ಅದು ಅವ್ರ ಗುಡಿನ ಚರ್ಚೆ ಸೊ ಈಗ ಹೊರಗೆ ಹೊಂಟಿದ್ರಿಂದ ದರ್ಶನದ ಆಗೈತಿ ಎಲ್ಲ ಕೆಲಸ ಇಟ್ಕೊಂಡು ಇಷ್ಟೊಂದು 2 ಡೆಸ್ಟಿನೇಷನ್ ಇದಾವೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ and stay tuned for the next vlog. Bye bye.